ನಮಸ್ಕಾರ ವೀಕ್ಷಕರೇ, ಹೊಸ ವಕ್ಫ್ ತಿದ್ದುಪಡಿ ಮಸೂದೆಗೆ ಕಂಟಕ ಎದುರಾಗಿದೆ. ಈ ತಿದ್ದುಪಡಿ ಬಿಲ್ ನಾನಾ ಅಗ್ನಿ ಪರೀಕ್ಷೆಗಳನ್ನು ದಾಟಿ ಏಪ್ರಿಲ್ 8ನೇ ತಾರೀಕಿನಿಂದ ದೇಶದಲ್ಲಿ ಹೊಸ ವಕ್ಫ್ ಕಾನೂನು ಜಾರಿಯಾಗಿದೆ. ಆದರೆ ಈಗ ಇದೇ ಬಿಲ್ ಕುರಿತಾಗಿ ಕೆಲವರು ರಾಜಕೀಯ ಮಾಡುವಂತಹ ಸಮಯ. ಸಂವಿಧಾನಕ್ಕೆ ಧಕ್ಕೆ ಆಗಿದೆ, ಕೆಲವರ ಹಕ್ಕುಗಳನ್ನು ಕಿತ್ಕೊಳ್ಳಲಾಗ್ತಿದೆ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಿದ್ದಾರೆ. ಇನ್ನು ಕೆಲವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇಂದ್ರಕ್ಕೆ ಈ ಮಸೂದೆಯನ್ನು ಜಾರಿ ಮಾಡುವಂತಹ ಹಕ್ಕೇ ಇಲ್ಲ, ಇದು ಅಸಂವಿಧಾನಿಕ ಅಂತಲೂ ಹೇಳ್ತಿದ್ದಾರೆ. ಇದಕ್ಕೆ ಆದ್ಯತೆಯನ್ನು ಕೊಟ್ಟು ತ್ವರಿತವಾಗಿ ಸುಪ್ರೀಂ ಈ ಅರ್ಜಿಗಳನ್ನು ವಿಚಾರಣೆಯನ್ನು ಕೈಗೆತ್ತಿಕೊಳ್ಬೇಕು. ಸಂವಿಧಾನಕ್ಕೆ ಧಕ್ಕೆ ಆಗಿಬಿಟ್ಟಿದೆ, ಬಹಳ ಅರ್ಜೆಂಟ್ ಇದೆ ಅಂತ ಒಬ್ಬರಾದ ಮೇಲೆ ಒಬ್ಬರಂತೆ ಸುಪ್ರೀಂ ಮೆಟ್ಟಿಲ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ವೀಕ್ಷಕರೇ, ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಮಸೂದೆಯನ್ನು ವಿರೋಧಿಸಿ ದೇಶದಲ್ಲಿ ಶಾಂತಿ ಕದಡುವಂತಹ ಪ್ರಯತ್ನಗಳಾಗ್ತಾ ಇದೆ, ಗದ್ದಲವನ್ನು ಎಬ್ಬಿಸುತ್ತಿದ್ದಾರೆ. ಈ ವಕ್ಫ್ ಬಿಲ್ ಅನ್ನು ಬೆಂಬಲಿಸಿದಂತಹ ಬಿಜೆಪಿ ಮುಸ್ಲಿಂ ಮುಖಂಡನ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಂತೂ ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ. ಪರಸ್ಪರ ಅವರು ಕಿತ್ತಾಡ್ಕೊಳ್ಳೋದೊಂದು ಬಾಕಿ ಇತ್ತು ಅನ್ನೋಷ್ಟರ ಮಟ್ಟಿಗೆ ಗದ್ದಲವನ್ನು ಎಬ್ಬಿಸಿದ್ದಾರೆ. ಇನ್ನು ಪಾಟ್ನಾದಲ್ಲಿ ರಾಹುಲ್ ಗಾಂಧಿ ಭೇಟಿಯ ಬೆನ್ನಲ್ಲೇ ಕಾಂಗ್ರೆಸ್ ಕಚೇರಿಯ ಎದುರಲ್ಲೇ ಕಾಂಗ್ರೆಸ್ನ ಕಾರ್ಯಕರ್ತರು ಈ ವಕ್ಫ್ ಬಿಲ್ನ ಬೆಂಬಲಿಸಿದವರನ್ನ ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ. ವೀಕ್ಷಕರೇ, ಈ ಬಿಲ್ ಕುರಿತಾಗಿ ವಿಪಕ್ಷಗಳು ಎಷ್ಟು ಮಟ್ಟಿಗೆ ತಯಾರಿ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ, ಒಂದು ವೇಳೆ ಈ ಬಿಲ್ ಏನಾದರೂ ಪಾಸ್ ಆಗಿಬಿಟ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಎಲ್ಲ ತಯಾರಿಯನ್ನ ಮೊದಲೇ ಮಾಡಿ ಇಟ್ಟುಕೊಂಡಿದ್ರು. ಅರ್ಜಿಯನ್ನು ಹಾಕೋದಕ್ಕೂ ಅವರು ಕಾಯ್ತಾ ಇದ್ರು. ಇದೀಗ ರಾಷ್ಟ್ರಪತಿಗಳ ಅಂಕಿತವಿದ್ದು ಅನುಮೋದನೆಗೊಂಡು ಜಾರಿಯಾಗ್ತಿದ್ದ ಹಾಗೆ ಅದರ ಮರುಕ್ಷಣವೇ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಬಿದ್ದಿದೆ. ಹಾಗಾದ್ರೆ ರಾಜಕೀಯಕ್ಕೆ ಬಲಿಯಾಗುತ್ತಾ ಹೊಸ ತಿದ್ದುಪಡಿ ಮಸೂದೆ? ನಂಬರ್ ಗೇಮ್ ಆಟದಲ್ಲಿ ಗೆದ್ರು ಮಸೂದೆಗೆ ಬ್ರೇಕ್ ಬೀಳುತ್ತಾ? ಮೋದಿ ನೇತೃತ್ವದ ಕೇಂದ್ರಕ್ಕೆ ಎದುರಾಯ್ತಾ ಮತ್ತೊಂದು ಸವಾಲು? ಅಡ್ಡಿ ಆತಂಕಕ್ಕೆ ಕೇಂದ್ರದ ಪ್ರತಿತಂತ್ರ ಏನು? ಈ ವಕ್ಫ್ ಬಿಲ್ ಕುರಿತಾಗಿ ಮುಂದೆ ಏನಾಗುತ್ತೆ, ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಈ ವಕ್ಫ್ ಬಿಲ್ ಕುರಿತಾಗಿ ಚರ್ಚೆಗಳು ಆರಂಭ ಆದಂತಹ ಸಂದರ್ಭದಲ್ಲಿ INDA ಮೈತ್ರಿಕೂಟದ ಹಲವು ಪಕ್ಷಗಳು ಇದನ್ನು ವಿರೋಧಿಸುವುದಕ್ಕೆ ಶುರು ಮಾಡಿದ್ವು. ಹೀಗಾಗಿ ಕೇಂದ್ರಕ್ಕೆ ಈ ಬಿಲ್ ಪಾಸ್ ಆದ ನಂತರದಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗಬಹುದು, ಯಾವೆಲ್ಲ ರೀತಿಯಲ್ಲಿ ಅದಕ್ಕೆ ಅಡ್ಡಿಪಡಿಸುವಂತಹ ಪ್ರಯತ್ನಗಳಾಗಬಹುದು ಅನ್ನೋದು ಕೇಂದ್ರಕ್ಕೆ ಮೊದಲೇ ಗೊತ್ತಿತ್ತು. ಈ ಬಿಲ್ ಪಾಸ್ ಆದ ನಂತರದಲ್ಲಿ ಹಲವರು ಸುಪ್ರೀಂನಲ್ಲಿ ಅರ್ಜಿ ಹಾಕ್ತಾರೆ, ಅದರ ಸಿಂಧುತ್ವವನ್ನು ಪ್ರಶ್ನೆ ಮಾಡ್ತಾರೆ, ಇದು ವಿಚಾರಣೆಗೊಳಪಡುತ್ತೆ ಅಂತ ಮೊದಲೇ ತಿಳಿದುಕೊಂಡಿದ್ದಂತಹ ಕೇಂದ್ರ ಹಲವು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ವೀಕ್ಷಕರೇ, ನೀವು ಸಹ ಗಮನಿಸಿರಬಹುದು, ಈ ವಕ್ಫ್ ಬಿಲ್ ಕುರಿತಾಗಿ ಚರ್ಚೆಗಳು ಆರಂಭವಾಗಿದ್ದು ಇವತ್ತು ನಿನ್ನೆಯಿಂದ ಅಲ್ಲ, ಕಳೆದ ವರ್ಷದಿಂದಲೂ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಅಂದರೆ ಕೇಂದ್ರ ಬಹಳ ಸುದೀರ್ಘವಾದಂತಹ ಸಮಯವನ್ನು ತೆಗೆದುಕೊಂಡು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಇದೀಗ ಮಸೂದೆಯನ್ನು ಅಂತಿಮವಾಗಿ ಜಾರಿಗೊಳಿಸಿದೆ. ಕಳೆದ ವರ್ಷದಲ್ಲಿ ಈ ತಿದ್ದುಪಡಿ ಮಸೂದೆ ತಯಾರಾದಂತಹ ಸಂದರ್ಭದಲ್ಲಿ ಕೇಂದ್ರ ಇದರ ಪೂರ್ವ ಚರ್ಚೆಯನ್ನು ಇಡುತ್ತೆ. ಆಗ ವಿಪಕ್ಷಗಳು ಇದನ್ನು JPCಗೆ ವರ್ಗಾಯಿಸಬೇಕು ಅನ್ನೋ ಒತ್ತಡವನ್ನು ಹೇರ್ತಾರೆ. ಆಗ ಸ್ಪೀಕರ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ರಚನೆಗೆ ಶಿಫಾರಸನ್ನು ಮಾಡ್ತಾರೆ. ಜಗದಾಂಬಿಕಾ ಪಾಲ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. ವೀಕ್ಷಕರ, ಈ ಕಮಿಟಿಯಲ್ಲಿ ಕೇವಲ ಬಿಜೆಪಿಯವರು ಅಥವಾ ಕೇಂದ್ರದವರು ಮಾತ್ರ ಇರಲಿಲ್ಲ, ಪ್ರತಿಪಕ್ಷಗಳ ಸಂಸದರನ್ನು ಸಹ ಇದರಲ್ಲಿ ಸದಸ್ಯರನ್ನಾಗಿ ಮಾಡಲೇಬೇಕಾಗುತ್ತೆ. ಅದನ್ನೇ ನಾವು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಕರೆಯೋದು. ಲೋಕಸಭೆಯ ಒಂದಷ್ಟು ಜನ ಸದಸ್ಯರು, ರಾಜ್ಯಸಭೆಯ ಸದಸ್ಯರು, ಜೊತೆಗೆ ಕೇಂದ್ರ ಅಲ್ಪಸಂಖ್ಯಾತ ಇಲಾಖೆಯ ಪ್ರತಿನಿಧಿಗಳು, ಹಾಗೆ ಕಾನೂನು ಸಚಿವಾಲಯದ ಪ್ರತಿನಿಧಿಗಳನ್ನು ಸಹ ಈ ಕಮಿಟಿಯಲ್ಲಿ ಸೇರ್ಪಡೆ ಮಾಡಲಾಗುತ್ತೆ. ಈ JPC ಕಮಿಟಿ ರಚನೆಯಾಗಿದ್ದೇ ಒಂದರ್ಥದಲ್ಲಿ ಕೇಂದ್ರಕ್ಕೆ ವರದಾನ ಆಯಿತು. JPC ದೇಶಾದ್ಯಂತ ಕಲೆ ಹಾಕಿದ ಮಾಹಿತಿಯಲ್ಲಿ ವಕ್ಫ್ ಕುರಿತಾಗಿ ಶಾಕಿಂಗ್ ಅಂಶಗಳು ಬಯಲಾದವು. ಎಲ್ಲೆಲ್ಲಿ ಈ ವಕ್ಫ್ ಬೋರ್ಡ್ನಿಂದ ತಪ್ಪುಗಳಾಗಿದೆ, ಯಾರ್ಯಾರು ಭೂಮಿಯನ್ನು ಕಬಳಿಸಿದ್ದಾರೆ, ಎಲ್ಲವನ್ನ ಪಟ್ಟಿ ಮಾಡಲಾಯಿತು. ಇದರ ಜೊತೆಗೆ ಯಾರ್ಯಾರಿಗೆ ಇದರಲ್ಲಿ ತಕರಾರಿದೆ ಆ ಎಲ್ಲ ಅಹವಾಲನ್ನು ಸ್ವೀಕರಿಸಲಾಯಿತು. ವಿಪಕ್ಷಗಳು ಕೊಟ್ಟಂತಹ ಅಹವಾಲನ್ನು ಸ್ವೀಕರಿಸಲಾಯಿತು. ಕೊನೆಗೆ ಒಟ್ಟು 25 ಬದಲಾವಣೆಗಳನ್ನು ಮಾಡುವಂತೆ ಈ JPC ಕಮಿಟಿ ಕೇಂದ್ರಕ್ಕೆ ಒಂದು ಸಲಹೆಯನ್ನು ಕೊಡುತ್ತೆ. ಕೇಂದ್ರ ಆ ಎಲ್ಲ 25 ಬದಲಾವಣೆಗಳನ್ನು ಒಪ್ಪಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಬಿಲ್ಲಲ್ಲಿ ಅದನ್ನು ಅಳವಡಿಸಿಕೊಳ್ಳುತ್ತೆ. ನಂತರ ಅದನ್ನು ಮಂಡನೆ ಮಾಡಿದ್ದು ಲೋಕಸಭೆಯಲ್ಲಿ ಏಪ್ರಿಲ್ 3ನೇ ತಾರೀಕಿನಂದು, ಹಾಗೆ ರಾಜ್ಯಸಭೆಯಲ್ಲಿ ಏಪ್ರಿಲ್ 4ನೇ ತಾರೀಕಿನಂದು ಈ ತಿದ್ದುಪಡಿ ಮಸೂದೆ ಅಂಗೀಕಾರಗೊಳ್ಳುತ್ತೆ. ಎರಡೂ ಮನೆಗಳಲ್ಲೂ ಬಿಲ್ ಮಂಡನೆಯ ನಂತರದಲ್ಲಿ ಬಹಳ ಸುದೀರ್ಘವಾದಂತಹ ಚರ್ಚೆಗಳು ನಡೆಯುತ್ತೆ. ರಾಜ್ಯಸಭೆಯಲ್ಲಂತೂ ಸತತವಾಗಿ 17 ಗಂಟೆಗಳ ಕಾಲ ಚರ್ಚೆ ನಡೆದು ಒಂದು ದಾಖಲೆಯೇ ಆಗುತ್ತೆ. ಅಂತಿಮವಾಗಿ ಏಪ್ರಿಲ್ 5ನೇ ತಾರೀಕಿನಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಮಸೂದೆಗೆ ಅಂಕಿತವನ್ನು ಹಾಕ್ತಾರೆ. ಈ ಕಾಯ್ದೆ ಏಪ್ರಿಲ್ 8ನೇ ತಾರೀಕಿನಿಂದ ಜಾರಿಗೆ ಬಂದಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಈ ರೀತಿಯಾಗಿ ಬಹು ಅಗ್ನಿ ಪರೀಕ್ಷೆಗಳನ್ನು ದಾಟಿ ಈ ಮಸೂದೆ ಜಾರಿಯಾಗಿರುವಂಥದ್ದು. ವೀಕ್ಷಕರ, ಕೇಂದ್ರ ಇಲ್ಲಿ ಬಹಳಷ್ಟು ರಿಸ್ಕ್ ಅನ್ನು ತೆಗೆದುಕೊಂಡಿದೆ. ಕಾರಣ, ಮಸೂದೆ ಜಾರಿಯಾದ ನಂತರದಲ್ಲಿ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕ್ತಾರೆ, ಇದು ವಿಚಾರಣೆಗೊಳಪಡುತ್ತೆ ಅಂತ ಕೇಂದ್ರಕ್ಕೆ ಮೊದಲೇ ಗೊತ್ತಿತ್ತು. ಯಾವುದೇ ಸಣ್ಣ ಪುಟ್ಟ ಲೋಪದಿಂದಾಗಿನೂ ಈ ಬಿಲ್ಲನ್ನು ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲವೂ ಸರಿಯಾಗಿದೆಯಾ ಅನ್ನೋದನ್ನು ಖಚಿತಪಡಿಸಿಕೊಳ್ತು. ಹೀಗಾಗಿ ಕೇಂದ್ರ ಕಳೆದ ವರ್ಷದಲ್ಲಿ ಬಿಲ್ ತಯಾರಾಗಿದ್ರೂ ಸಹ ಎರಡೂ ಮನೆಗಳಲ್ಲೂ ಸಹ ಬಹುಮತ ಇದ್ರೂ ಅದನ್ನು ಮಂಡನೆ ಮಾಡಲಿಲ್ಲ, ಸುದೀರ್ಘವಾದಂತಹ ಸಮಯವನ್ನು ತೆಗೆದುಕೊಳ್ತು.
ಸದ್ಯ ಕಾಂಗ್ರೆಸ್ ಸೇರಿದಂತೆ ಡಿಎಂಕೆ, ಆಮ್ ಆದ್ಮಿ, ಸಮಾಜವಾದಿ ಪಕ್ಷ, ಓವೈಸಿ ನೇತೃತ್ವದ ಪಕ್ಷ ಹೀಗೆ ಹಲವು ಪಕ್ಷಗಳು ಅಂದರೆ ಬಹುತೇಕ ಇಂಡಿ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಂತಹ ಪಕ್ಷಗಳು ಈ ಮಸೂದೆಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಪಕ್ಷಗಳ ಹಲವು ಸಂಸದರು, ಶಾಸಕರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿದ ಈ ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಸಹಜವಾಗಿ ಸ್ವೀಕಾರ ಮಾಡಿದೆ. ಆದರೆ ಬಹಳ ಅರ್ಜೆಂಟ್ ಇದೆ, ತುರ್ತಾಗಿ ವಿಚಾರಣೆ ಮಾಡಬೇಕು ಅಂತ ಇವರೆಲ್ಲ ಕೇಳ್ತಿದ್ದಾರಲ್ವಾ, ಅದಕ್ಕೆ ತುರ್ತಾಗಿ ವಿಚಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ವೀಕ್ಷಕರೇ, ಕೋರ್ಟ್ ಈ ಎಲ್ಲ ಅರ್ಜಿಗಳನ್ನು ಒಂದೇ ರೀತಿಯಾಗಿ ಪರಿಗಣಿಸುತ್ತೆ. ಅದನ್ನು ನಿರ್ವಹಿಸುವುದಕ್ಕೆ ಅದರದ್ದೇ ಆದಂತಹ ಒಂದು ವ್ಯವಸ್ಥೆ ಇರುತ್ತೆ. ಅದರ ಪ್ರಕಾರವಾಗಿಯೇ ವಿಚಾರಣೆಯನ್ನು ನಡೆಸುತ್ತೆ. ಸದ್ಯ ಮುಂದಿನ ವಾರ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳೋದಾಗಿ ಸುಪ್ರೀಂ ಹೇಳಿದೆ. ಈ ಮಸೂದೆಯನ್ನು ವಿರೋಧಿಸಿ ಮೌಲಾನಾ ಅರ್ಷದ್ ಮದನಿ ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನ ಸಿಜೆ ಸಂಜೀವ್ ಖನ್ನಾ ನೇತೃತ್ವದ ಪೀಠದ ಮುಂದೆ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ವಕೀಲ ಕಪಿಲ್ ಸಿಬಲ್ ಯಾರು, ಏನು, ಎತ್ತ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಬಹುತೇಕ ಈ ರೀತಿಯ ಪ್ರಕರಣಗಳಲ್ಲಿ ಕಪಿಲ್ ಸಿಬಲ್ ಅವರು ಕಾಣಿಸಿಕೊಳ್ತಾರೆ. ಇನ್ನು ಅವರು ಸಹ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದವರು, ಜೊತೆಗೆ ಈಗ ಇಂಡಿ ಮೈತ್ರಿಕೂಟದ ಭಾಗವಾಗಿರೋರು ಅನ್ನೋದನ್ನ ಗಮನಿಸಬೇಕಾದಂತಹ ವಿಚಾರ. ಇನ್ನು ಅರ್ಜಿ ವಿಚಾರಕ್ಕೆ ಬಂದರೆ ಇದು ಒಂದು ಸಮುದಾಯದ ವಿರುದ್ಧವಾದಂತಹ ಕಾನೂನು. ಕೇಂದ್ರ ಈ ಕಾನೂನನ್ನು ಜಾರಿಗೆ ತರೋದಕ್ಕೆ ಬಿಡಬಾರ್ದು, ಅದನ್ನು ಮುಂದೂಡೋದಕ್ಕೆ ಕೋರ್ಟ್ ಸೂಚನೆ ಕೊಡಬೇಕು ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ತುರ್ತು ವಿಚಾರಣೆ ಸಾಧ್ಯ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ವಿಚಾರಣೆಯನ್ನು ಮುಂದೂಡಿದೆ. ಹಾಗಾದರೆ ಮುಂದೇನಾಗಬಹುದು? ಲೋಕಸಭೆ, ರಾಜ್ಯಸಭೆ ಎರಡರಲ್ಲೂ ಇದು ಅಂಗೀಕಾರಗೊಂಡಿದೆ. ಕೇಂದ್ರದ ಕಡೆಯಿಂದ ಸಂಖ್ಯಾಬಲದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಯಾವುದೇ ನಿಯಮವನ್ನು ಗಾಳಿಗೆ ತೂರಿದಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿನೇ ವಿಪಕ್ಷಗಳಿಗೆ ಇರುವಂತಹ ಕೊನೆ ದಾರಿ ಅಂತ ಹೇಳಿದ್ರೆ ಅದು ಧರ್ಮವನ್ನು ಮುಂದಿಟ್ಟು ವಾದ ಮಾಡುವಂಥದ್ದು. ಹೀಗಾಗಿ ಮುಸ್ಲಿಮರ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಗ್ತಿದೆ, ಸಂವಿಧಾನದ ಆಶಯಕ್ಕೆ ಧಕ್ಕೆ ತರಲಾಗ್ತಿದೆ ಅನ್ನೋ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಇವರು ಪ್ರಶ್ನೆ ಮಾಡ್ತಿದ್ದಾರೆ. ಈಗಾಗಲೇ ಕೇಂದ್ರ ಈ ವಿಚಾರದಲ್ಲಿ ಯಾವುದೇ ತಕರಾರುಗಳಿಗೆ ಕೇವಿಯಟ್ ಅನ್ನು ಸಲ್ಲಿಕೆ ಮಾಡಿದೆ. ಅಂದರೆ ವಕ್ಫ್ ಕಾಯ್ದೆ ವಿಚಾರದಲ್ಲಿ ಯಾವುದೇ ಆದೇಶ ಹೊರಡಿಸುವುದಕ್ಕೂ ಮುಂಚೆ ವಿಚಾರಣೆಯನ್ನು ನಡೆಸಲೇಬೇಕು ಅಂತ ಹೇಳಿ ಕೋರಿಕೆಯನ್ನು ಮಾಡಿದೆ. ಹೀಗಾಗಿ ಇದು ಖಂಡಿತವಾಗ್ಲೂ ವಿಚಾರಣೆಗೆ ಒಳಪಡುತ್ತೆ. ಆಗ ಕೇಂದ್ರ ಹಲವು ಅಂಶಗಳನ್ನು ಜಡ್ಜ್ ಮುಂದಿಟ್ಟು ಸಮಾನತೆಯ ಆಧಾರದ ಮೇಲೆ ವಾದ ಮಾಡುತ್ತೆ. ದೇಶದಲ್ಲಿ ಎಲ್ಲರೂ ಸಮಾನರು ಅಂದ ಮೇಲೆ ಎಲ್ರಿಗೂ ಸಮಾನವಾದಂತಹ ಕಾನೂನು ಹಕ್ಕುಗಳು ಇರಬೇಕು. ಈ ವಕ್ಫ್ಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯಾಜ್ಯಗಳ ತೀರ್ಮಾನವನ್ನು ವಕ್ಫ್ನ ಟ್ರಿಬ್ಯುನಲ್ ಕಾನೂನು ಮಾಡ್ತಾ ಇದೆ. ಅದು ಮಾತ್ರ ಅಲ್ಲ, ಅದೇ ಅಂತಿಮವಾಗಿತ್ತು. ಅದನ್ನು ಪ್ರಶ್ನಿಸಿ ನಾವು ಕೋರ್ಟ್ಗೆ ಹೋಗುವಂತೆಯೂ ಇರಲಿಲ್ಲ. ಈ ಪ್ರಮುಖ ಅಂಶಗಳನ್ನು ಜಡ್ಜ್ ಮುಂದೆ ಮನವರಿಕೆ ಮಾಡ್ತಾರೆ. ಇದು ಮಾತ್ರ ಅಲ್ಲ, ಕೇಂದ್ರ ಮಹಿಳಾ ಸಮಾನತೆ ಅಡಿಯಲ್ಲೂ ವಾದ ಮಾಡಬಹುದು. ವಕ್ಫ್ನಲ್ಲಿ ಮಹಿಳೆಯರಿಗೆ ಸೂಕ್ತ ಹಕ್ಕುಗಳು ಸಿಗಬೇಕು, ಅದರಲ್ಲೂ ವಿಧವೆಯರು, ವಿಚ್ಛೇದಿತರು ಮತ್ತು ಅಬಲೆಯರಿಗೆ ಹೆಚ್ಚಿನ ಆದ್ಯತೆ ಸಿಗಬೇಕು. ವಕ್ಫ್ನಲ್ಲಿ ಮಹಿಳೆಯರಿಗೂ ಸಮಾನತೆ ಇರಬೇಕು ಅಂತ ಈ ಮಸೂದೆಯನ್ನು ಜಾರಿ ತರಲಾಗಿದೆ ಅಂತ ವಾದವನ್ನು ಮಂಡಿಸುತ್ತೆ. ಈ ರೀತಿಯಾಗಿ ಹೊಸ ವಕ್ಫ್ ಬಿಲ್ನಲ್ಲಿ ಸಾಕಷ್ಟು ಅಂಶಗಳನ್ನು ಮುಂದಿಟ್ಟು ಕೇಂದ್ರ ವಾದ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸುಪ್ರೀಂನಲ್ಲೂ ಇದು ಸುದೀರ್ಘವಾಗಿ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ಈ ವಕ್ಫ್ ಬಿಲ್ನ ವಿರುದ್ಧವಾಗಿ ಪ್ರತಿಭಟಿಸುವುದಕ್ಕೂ ಶುರು ಮಾಡಿದ್ದಾರೆ. ವಕ್ಫ್ ಬಿಲ್ ಕುರಿತಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ಒಂದು ಹೈ ಡ್ರಾಮವೇ ನಡೆದು ಹೋಗಿದೆ. ಆಡಳಿತಾರೂಢ ಎನ್ಸಿ ಪಕ್ಷದ ಶಾಸಕರು ಚರ್ಚೆಗೆ ಒತ್ತಾಯಿಸಿದ್ರು. ಇದಕ್ಕೆ ಕಾಂಗ್ರೆಸ್ನವರು ಸಹ ದನಿಗೂಡಿಸಿದ್ರು. ಆದರೆ ಈ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಇರೋದ್ರಿಂದ ಸ್ಪೀಕರ್ ಅದನ್ನು ತಿರಸ್ಕಾರ ಮಾಡ್ತಾರೆ. ಇದು ಪ್ರತಿಭಟನಾಕಾರರಿಗೆ ಸಹಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ನಿಯಮವನ್ನು ಗಾಳಿಗೆ ತೂರಿ ಪ್ರತಿಭಟನೆಯನ್ನು ಇನ್ನೂ ಹೆಚ್ಚು ಮಾಡ್ತಾರೆ. ಅದರಲ್ಲೂ ಈ ಎನ್ಸಿ ಪಕ್ಷದ ಶಾಸಕನೋರ್ವ ತನ್ನ ಬಟ್ಟೆಯನ್ನು ಹರಿದುಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸದನದೊಳಗಡೆ ಕೈ ಮಿಲಾಯಿಸಿ ಹೊಡೆದಾಡಿಕೊಳ್ಳುವಷ್ಟರ ಮಟ್ಟಿಗೆ ಗದ್ದಲವನ್ನು ಎಬ್ಬಿಸಿದ್ದಾರೆ. ಇನ್ನು ಮಣಿಪುರದಲ್ಲಿ ವಕ್ಫ್ ಕಾಯ್ದೆ ವಿರುದ್ಧವಾಗಿ ಹಿಂಸಾತ್ಮಕ ಪ್ರತಿಭಟನೆ ನಡೀತಾ ಇದೆ. ಅದು ಮಾತ್ರ ಅಲ್ಲ, ಮುಸ್ಲಿಂ ಮುಖಂಡನ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಇತ್ತ ಸಂಸತ್ನಲ್ಲಿ ವಕ್ಫ್ ಮಸೂದೆ ಅಂಗೀಕಾರಗೊಂಡಿದ್ದನ್ನು ಸ್ವಾಗತಿಸಿ ಬಿಜೆಪಿ ನಾಯಕನೋರ್ವ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದ. ಅದನ್ನು ವಿರೋಧಿಸಿ ಗುಂಪೊಂದು ಆತನ ನಿವಾಸಕ್ಕೆ ಬೆಂಕಿ ಹಚ್ಚಿದೆ. ಬಿಜೆಪಿಯ ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಮಹಮ್ಮದ್ ಅಸ್ಗರ್ ಅಲಿ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಪೋಸ್ಟ್ ಅನ್ನು ಮಾಡಿದ್ರು. ಇದರಿಂದ ಕೋಪಗೊಂಡಂತಹ ಗುಂಪೊಂದು ಮಾರಕಾಸ್ತ್ರವನ್ನು ಹಿಡಿದು ಅವರ ನಿವಾಸಕ್ಕೆ ನುಗ್ಗಿ ಬೆಂಕಿ ಹಚ್ಚಿದೆ. ಇನ್ನು ಬಿಹಾರದ ಪಾಟ್ನಾದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಬಿಹಾರಕ್ಕೆ ರಾಹುಲ್ ಅವರು ಭೇಟಿ ನೀಡಿ ತೆರಳಿದ ಬಳಿಕ ಸ್ವಲ್ಪ ಹೊತ್ತಲ್ಲೇ ಈ ಘಟನೆ ನಡೆದಿರುವಂಥದ್ದು. ಅಲ್ಲಿನ ಕಾಂಗ್ರೆಸ್ ಕಚೇರಿ ಸದಾಕತ್ ಆಶ್ರಮದಲ್ಲಿ ಈ ಘಟನೆ ನಡೆದಿದೆ. ಕಾರ್ಯಕರ್ತರು ಪರಸ್ಪರ ಹೊಡೆದಾಡಿಕೊಂಡಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ವ್ಯಕ್ತಿಯೊಬ್ಬರನ್ನ ಕಚೇರಿಯ ಹೊರಗೆ ಓಡಿಸ್ಕೊಂಡು ಹೋಗಿ ಹೊಡಿತಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಆತನನ್ನ ಬಿಜೆಪಿಯ ಏಜೆಂಟ್, ಕಳ್ಳ ಅಂತೆಲ್ಲ ಕರೀತಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಈ ಹೈಡ್ರಾಮಾ ಸುಮಾರು 30 ನಿಮಿಷಗಳ ಕಾಲ ನಡೆದಿದೆ. ರಾಹುಲ್ ಗಾಂಧಿ ಕಾಂಗ್ರೆಸ್ ಕಚೇರಿಯಿಂದ ತೆರಳುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಬೆಂಬಲಿಸುವಂತಹ ಬೋರ್ಡ್ ಅನ್ನು ಪ್ರದರ್ಶಿಸಿದ್ದಾನೆ ಅನ್ನೋ ಆರೋಪ ಕಾಂಗ್ರೆಸ್ ಕಾರ್ಯಕರ್ತರದ್ದು. ಇದನ್ನು ಗಮನಿಸಿದಂತಹ ಪಕ್ಷದ ಕಾರ್ಯಕರ್ತರು ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ.
ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧ ಮಾಡಿದೆ. ಹೀಗಾಗಿ ಇಲ್ಲಿ ಕಾರ್ಯಕರ್ತ ವಕ್ಫ್ ಬೆಂಬಲಿಸುವ ಬೋರ್ಡ್ ಅನ್ನ ರಾಹುಲ್ ಭೇಟಿ ವೇಳೆ ಹಿಡಿದಿದ್ದು ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿ ಹೊಡೆದಾಟ ನಡೆದಿದೆ. ಇದಿಷ್ಟು ವಕ್ಫ್ ಬಿಲ್ ಕುರಿತಾಗಿ. ಒಟ್ಟಾರೆಯಾಗಿ ಈ ಹೊಸ ಮಸೂದೆ ಸರಿಯಾಗಿದ್ರೂ ಗೊಂದಲವನ್ನು ಸೃಷ್ಟಿ ಮಾಡಿ ರಾದ್ದಾಂತ ಮಾಡ್ತಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಈ ಮಸೂದೆ ಜಾರಿಯಾಗಿರೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.